ನಿಮ್ ಬಂಡವಾಳ ನಂಗೆ ಗೊತ್ತು ಬಿಡ್ರಿ. ಕೇವಲ 1,00,000ಕ್ಕೋಸ್ಕರ ಯಾರ್ ಜೀವನ ಬೇಕಾದ್ರೂ ಅಡ ಇಟ್ಬಿಡ್ತೀರಾ? ಏನಪ್ಪ, ನಿಜವಾಗ್ಲೂ ನಿನಗೆ ಈ ತರ ನಾಟಕ ಮಾಡಕ್ಕೆ ನಿನಗ್ ಮನ್ಸಾದ್ರೂ ಹೇಗ್ ಬರುತ್ತೆ? ನೀವ್ ಮಾತಾಡಿರೋದನ್ನೆಲ್ಲ ನೆನ್ಸ್ಕೊಂಡ್ರೆ ಮೈ ಉರಿಯತ್ತೆ. ಮನ್ಸೇನ್ರಿ ನೀವು? ಹಲೋ ಸುಶಾಂತ, ಹೇಗಿದ್ಯಪ್ಪ? ನಾನು ಓಕೆ ಅಂಕಲ್, ನೀವೇಗಿದ್ದೀರಾ? ಸುಶಾಂತ್, ಯಾಕೆ ವಾಯ್ಸ್ ಒಂಥರ ಇದೆ? ಏನಾಯ್ತಪ್ಪ? ಏನಂತಾನೆ ಅರ್ಥ ಆಗ್ತಿಲ್ಲ ಅಂಕಲ್. ಒಂಥರ ಖುಷಿಯಲ್ಲಿದ್ದೀನಿ, ಒಂಥರ ಬೇಜಾರಲ್ಲಿದ್ದೀನಿ. ಇದು ಯಾವ ಫೀಲಿಂಗ್ ಅನ್ನೋದೇ ಗೊತ್ತಾಗ್ತಿಲ್ಲ. ಲವ್ವಲ್ಲಿಲ್ಲ ತಾನೆ? ಅಂಕಲ್, ಸುಮ್ಮನೆ ತಮಾಷೆ ಮಾಡ್ದೆ ಕಣೋ. ನಿನ್ನ ವಾಯ್ಸಲ್ಲೇ ಗೊತ್ತಾಗ್ತಾ ಇದೆ ನೀನು ಇವತ್ತು ಯಾವತ್ತಿನ ಥರ ಇಲ್ಲ ಅಂತ. ಏನಾಯ್ತು ಅಂತ ಹೇಳ್ಬಾರ್ದಾ? ರಿಯಲಿ? ಹೇಗೆ ಗೊತ್ತಾಯ್ತು? ಹೇಗೆ ಅಂತ ನೀನು ಹೇಳಬೇಕು. ಅದನ್ನ ಬಿಟ್ಟು ನನ್ನ ಹತ್ರನೇ ಕೇಳ್ತಾ ಇದೆಯಲ್ಲ. ಹೋಗ್ಲಿ ಬಿಡು, ನೀನೇ ಹೇಳು. ಅಂಥ ಒಳ್ಳೆ ಕೆಲಸ ಇವತ್ತೇನು ಮಾಡಿದೆ? ಅಂಕಲ್, ನೀವೇನಾದರೂ ಮೈಂಡ್ ರೀಡ್ ಮಾಡ್ತಿದ್ದೀರಾ? ಒಳ್ಳೆ ಕೆಲಸ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಕೆಟ್ಟ ಕೆಲಸಕ್ಕೆ ಬರೀ ನೋವು ಕೊಡೋ ಶಕ್ತಿ ಇರುತ್ತೆ. ನಿನಗೆ ಬೇಜಾರು ಮತ್ತೆ ಖುಷಿ ಒಟ್ಟಿಗೆ ಆಗ್ತಾ ಇದೆ ಅಂದ್ರೆ ಅದು ಖಂಡಿತ ಒಳ್ಳೆ ಕೆಲಸನೇ ಇರುತ್ತೆ. ವಾವ್ ಅಂಕಲ್, ನೀವು ಸಖತ್ ಲಾಜಿಕಲ್ ಆ್ಯಂಡ್ ಯುವರ್ ರೈಟ್. ಯು ನೋ ವಾಟ್, ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಇನ್ನೊಬ್ರಿಗೆ ಹೆಲ್ಪ್ ಮಾಡಿದ್ದೀನಿ. ಫಸ್ಟ್ ಟೈಮ್ ಇನ್ಯಾರಿಗೂ ನನ್ನಿಂದ ಒಳ್ಳೇದಾಗಿದೆ. ಅಂಕಲ್, ಈ ಫೀಲಿಂಗ್ ತುಂಬಾನೇ ಹೊಸ್ತು ನನಗೆ. ಸಖತ್ ಖುಷಿ ಆಗ್ತಿದೆ ಗೊತ್ತಾ? ವಾವ್ ಸುಶಾಂತ್, ಸೂಪರ್. ಮನೆಯಿಂದ ಆಚೆ ಹೋದ್ಮೇಲೆ ತುಂಬಾನೇ ಬದಲಾಗ್ತಾ ಇದೆಯಾ. ವೆರಿ ಗುಡ್. ಹೌದು ಅಂಕಲ್, ಇಷ್ಟು ದಿನ ನನಗೇನೋ ಒಂಥರ ಇನ್ಫೀರಿಯಾರಿಟಿ ಇತ್ತು. ನನಗೆ ನಾನೇ ಯೂಸ್ಲೆಸ್ ಅಂತ ಅನಿಸ್ತಿತ್ತು. ಅಪ್ಪನ ಹೆಸರಿಲ್ಲದೆ ನನ್ನ ಐಡೆಂಟಿಟಿ ಹುಡ್ಕೋಕ್ಕೆ ಪ್ರಯತ್ನ ಪಡ್ತಿದ್ದೆ. ಅದು ನನಗಿವತ್ತು ಸಿಕ್ತೇನೋ ಅಂತ ಅನಿಸ್ತು. ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೋದು ಅನ್ನೋ ಫೀಲಿಂಗ್ ಬರ್ತಿದೆ ಗೊತ್ತಾ? ಇಂಥ ದಿನಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೆ ಸುಶಾಂತ್. ನೀನು ಧರ್ಮನ ನೆರಳಿಲ್ಲದೆ ನಿನ್ನ ವ್ಯಕ್ತಿತ್ವ ರೂಪಿಸ್ಕೋಬೇಕು. ಎಲ್ರಿಗೂ ಉತ್ತರ ಕೊಡೋಷ್ಟು ಎತ್ತರಕ್ಕೆ ಬೆಳಿಬೇಕು ನೀನು. ಬಹುಶಃ ನನ್ನ ಮನೇಲೇ ಇದ್ದಿದ್ರೆ ಈ ಥರ ಎಕ್ಸ್ಪೀರಿಯನ್ಸೇ ಸಿಗ್ತಿರಲ್ವೇನೋ. ಇವತ್ತು ಫಾರ್ ದ ಫಸ್ಟ್ ಟೈಮ್ ನಾನು ಬೇರೆಯವ್ರ ಜೀವನದಲ್ಲಿ ಡಿಫ್ರೆನ್ಸ್ ಮಾಡ್ಬೋದು ಅಂತ ಅನಿಸ್ತು. ಚೆನ್ನಾಗಿ ಆಲೋಚನೆ ಮಾಡಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ಜೀವನದಲ್ಲಿ ಏನು ಬೇಕಾದ್ರೂ ಮಾಡ್ಬೋದಲ್ಲ ಅಂಕಲ್? ಖಂಡಿತವಾಗ್ಲೂ. ಅಷ್ಟಕ್ಕೂ ಇದು ತುಂಬ ಒಳ್ಳೆ ವಿಚಾರನೇ ಅಲ್ವಾ? ಮತ್ತೆ ಯಾಕೋ ಬೇಜಾರು? ಆದರೆ ನಾನು ಹೆಲ್ಪ್ ಮಾಡಿದ್ದು ಅಂತ ಅವ್ರಿಗೆ ಗೊತ್ತೇ ಆಗಲಿಲ್ಲ ಅಂಕಲ್. ನಾನು ನನ್ನಷ್ಟೇ ಪ್ಲಾನ್ ಮಾಡ್ಕೊಂಡು ಹೋದೆ, ಅದರಿಂದ ಅವ್ರಿಗೆ ಒಳ್ಳೇದೇ ಆಯಿತು. ಆದರೂ ಅವ್ರು ನನ್ನನ್ನೇ ತಪ್ಪಾಗಿ ತಿಳ್ಕೊಂಡು ಬಾಯಿ ಬಂದಾಗ ಬೈದ್ಬಿಟ್ರು ಅಂಕಲ್. ಹಾ ಸುಶಾಂತ್, ಕೆಲವೊಮ್ಮೆ ಹೀಗಾಗತ್ತೆ. ಸತ್ಯದ ದಾರಿಯಲ್ಲಿ ನಡೆಯುವಾಗ ನೋವು ಅವಮಾನಗಳಾಗೋದು ಸಹಜ. ಮೊದಲು ಬೈತಾರೆ, ಅವಮಾನ ಮಾಡ್ತಾರೆ, ಆದರೆ ಆಮೇಲೆ ಅವರೇ ನಮ್ಮನ್ನು ಹುಡ್ಕೊಂಡು ಬರ್ತಾರೆ. ಅದು ನಿಮ್ಮ ತಂದೆ ಆದರೂ ಅಷ್ಟೇ, ಇನ್ಯಾರಾದರೂ ಅಷ್ಟೇ. ಚಾನ್ಸೇ ಇಲ್ಲ. ನಮ್ಮಪ್ಪ ಆಗಲಿ ಮುನಿಯಮ್ಮ ಆಗಲಿ ಇಬ್ರು ಒಂದೇ ಥರ. ಹೊರಟು ಟಫ್ ಟು ಹ್ಯಾಂಡಲ್ ಯುನೋ ಅಂಕಲ್. ಅವ್ರಿಗಿದೆಲ್ಲ ಅರ್ಥ ಆಗಲ್ಲ, ಬೈಯಕ್ಕೆ ಮಾತ್ರ ಬರುತ್ತೆ. ಅದರಲ್ಲೂ ಈ ಮುನಿಯಮ್ಮನ ನೋಡ್ಕೊಂಡು ಬಂದ್ರೆ ಅದು ಜಗಳಾಡಕ್ಕೆ ಬಂದಿರ್ತಾರೆ. ಅಷ್ಟೇ ಗೊತ್ತಿರೋದು ಅಂಕಲ್ ಅವ್ರಿಗೆ. ಅಂದ್ರೆ ಯಾರ ಜೊತೆನೋ ಕಿತ್ತಾಡ್ತಾ ಆಡ್ತಾನೆ ಅವ್ರು ಒಳ್ಳೇದು ಮಾಡಿದ್ಯಾ ಅಂತಾಯ್ತು. ಆದ್ರೆ ಅದೇ ಅವ್ರಿಗೆ ತಪ್ಪಾಗೋಗಿದೆ. ಡೋಂಟ್ ವರಿ, ಫ್ರಸ್ಟ್ರೇಟ್ ಆಗಬೇಡ. ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಆಗುತ್ತೆ, ನೋಡ್ತಾ ಇರು. ಗುಣಂತೀರ ಅಂಕಲ್? ಏನ್ರಿ, ಯಾಕೆ ಬಂದ್ರಿ ಇಲ್ಲಿಗೆ? ರಾಜ್ ಇದಾರಾ? ಯಾಕೆ?
ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಓ ಆಗ್ಲೇ ಇಲ್ಲಿ ಅವಮಾನ ಮಾಡಿ ಸಾಲದು ಅಂತ ಮತ್ತೆ ಇಲ್ಲಿ ಬಂದ್ರ? ನೀವೇನು ಮಾತಾಡೋದು ಬೇಡ, ಅವನಿನ್ನೂ ಬೇಜಾರಾಗೋದು ಬೇಡ. ಪ್ಲೀಸ್ ಇದ್ರೆ ಕರೀತೀರಾ? ಆಗಲ್ಲ, ಹೋಗ್ರಿ. ಪ್ಲೀಸ್ ಮುರುಗೇಶ್ ಅವ್ರೆ, ಅವ್ರ ಹತ್ರ. ಅವನು ಇಲ್ಲ, ಅವನಿದ್ರು ಅವನ ಹತ್ರ ನಿಮ್ಮನ್ ಮಾತಾಡಕ್ಕೆ ನಾನು ಬಿಡ್ತಿರ್ಲಿಲ್ಲ. ಹೋಗ್ರಿ ಸುಮ್ಮನೆ. ಬಂದ್ಬಿಟ್ರಿ ದೊಡ್ಡದಾಗಿ ಮಾಡೋಷ್ಟು ಅವಮಾನ ಮಾಡೋದು, ಆಮೇಲೆ ಹುಡ್ಕೊಂಡು ಬರೋದು. ಹೋಗ್ರಿ. ರಾಜು ಇಲ್ವಂತ? ಹೋಗ್ಲಿ ಬಿಡು, ಬಂದ್ಮೇಲೆ ಮಾತಾಡ್ಸಿದ್ರಾಯ್ತು. ಸರಿ ಅಜ್ಜಿ. ಸರಿ, ಈಗ ಎಲ್ಲಿದ್ಯಪ್ಪ? ದೇವಸ್ಥಾನಕ್ಕೆ ಬಂದಿದ್ದೆ. ದೇವಸ್ಥಾನನ? ನೀನ್ ಯಾವಾಗಿಂದ ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡೆ? ಮೊದ್ಲೆಲ್ಲ ಅತ್ತಿಗೆ ಅಷ್ಟು ಕರೆದ್ರು ದೇವಸ್ಥಾನದ ಕಡೆ ತಲೆ ಹಾಕಿ ಮಲಗ್ತಾ ಇರ್ಲಿಲ್ಲ. ಪಬ್ಬು ಪಾರ್ಟಿ ಅಂತ ನಿಂದೇ ಲೊಗ್ಗಲ್ಲಿ ಮುಳುಗೋಗಿರ್ತಾ ಇದ್ದೆ. ಇದೇನಿದು ಹೊಸ ವರ್ಷ? ಅಂಕಲ್, ಆ ರಾಜೇ ಬೇರೆ, ಈ ರಾಜೇ ಬೇರೆ. ಮೊದಲು ಅಮ್ಮ ಹತ್ರದಲ್ಲಿದ್ದಾಗ ಅಮ್ಮನ ವ್ಯಾಲ್ಯೂ ಗೊತ್ತಾಗ್ತಾನೆ ಇರಲಿಲ್ಲ. ಈಗ ಬೇಕು ಅಂದ್ರು ಅಮ್ಮನ್ ನೋಡಕ್ಕಾಗಲ್ವಲ್ಲ ಅಂಕಲ್. ಯಾಕೋ ಅಮ್ಮ ನೆನಪಾಗ್ತಿದ್ಲು, ಅದಕ್ಕೆ ಇಲ್ಲಿಗೆ ಬಂದೆ. ಅಮ್ಮನ ತುಂಬಾ ಮಿಸ್ ಮಾಡ್ಕೋತಾ ಇದೀನಿ ಅಂಕಲ್. ಅಮ್ಮ ಯಾವಾಗ್ಲೂ ಬಾರೋ ರಾಜ್, ದೇವಸ್ಥಾನಕ್ಕೆ ಹೋಗೋಣ ಅಂತ ಎಷ್ಟು ಬಲವಂತ ಮಾಡ್ತಿದ್ರು ಗೊತ್ತಾ? ಅವಳು ಬಲವಂತಕ್ಕೋಸ್ಕರ ಜೊತೆಗೆ ಬಂದ್ರೆ ಅವಳು ಸುಮ್ಮನೆ ಬಂದು ಕಲ್ಯಾಣಿ ಮುಂದೆ ಕುತ್ಕೊಂಡಿರೋಳು. ಯಾಕಮ್ಮ ಹಿಂಗೆ ಕೂತಿದ್ಯಾ ಅಂತ ಹೇಳಿದ್ರೆ, ಕಲ್ಯಾಣಿ ಮುಂದೆ ಕುತ್ಕೊಂಡ್ರೆ ಮನ್ಸು ಹಗರ ಆಗತ್ತೆ ರಾಜ್ ಅಂತ ಹೇಳ್ತಿದ್ರು. ಅದಕ್ಕೆ ಇಲ್ಲಿಗೆ ಬಂದೆ ಅಂಕಲ್. ಕೆಲವೊಂದ್ಸಲ ಅಲ್ಲಿಗೆ ಓಡ್ ಬಂದ್ಬಿಡೋಣ ಅನ್ಸುತ್ತೆ. ಅಮ್ಮನ ಮಡ್ಲಲ್ಲಿ ಮಲ್ಕೋಬೇಕು ಅನ್ಸುತ್ತೆ. ಆಮೇಲೆ ಬೇಡ ಅನ್ಸಿ ಸುಮ್ಮನೆ ಆಗ್ಬಿಡ್ತೀನಿ. ರಾಮಚಂದ್ರ ಗೊತ್ತಲ್ಲ ನಿನಗೆ? ಅಂಥ ಶ್ರೀರಾಮಚಂದ್ರನಿಗೆ ವನವಾಸ ತಪ್ಪಿಲ್ಲ ಅಂದಮೇಲೆ ಇನ್ನು ಸಾಮಾನ್ಯ ಮನುಷ್ಯರು ನಾವು ಪರೀಕ್ಷೆಗಳಿಂದ ಹೊರಗಿರೋಕ್ಕಾಗತ್ತಾ? ಅತ್ತಿಗೇನು ನಿನ್ನ ತುಂಬ ನೆನಪು ಮಾಡ್ಕೋತಾರೆ ತರ್ಕೊಂಡು. ವೇಟ್ ಮಾಡಿಸು ಅಂತ ಕೇಳ್ತಾನೆ ಇರ್ತಾರೆ, ಆದರೆ ಇಲ್ಲಿನ ಪರಿಸ್ಥಿತಿ ನಿನಗೆ ಗೊತ್ತಲ್ಲ. ಗೊತ್ತು ಅಂಕಲ್. ನಾನು 1 ಲಕ್ಷ ದುಡಿಯೋರು ಅಲ್ಲಿ ಕಾಲಿಡಲ್ಲ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಹಾಗೆ ನಡ್ಕೋತೀನಿ ಕೂಡ. ಆದರೆ ಏನ್ ಮಾಡೋದು ಅಂಕಲ್, ಕೆಲವೊಂದ್ಸಲಿ ತುಂಬಾ ಲೋನ್ಲಿ ಫೀಲ್ ಆಗತ್ತೆ. ಅಮ್ಮ, ಅಕ್ಕ, ನೀವು ಎಲ್ಲರೂ ನೆನಪಾಗ್ತೀರಾ. ನೋಡು, ಆ ಥರ ಯೋಚನೆ ಮಾಡಬೇಡ. ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಇಂಥ ತ್ಯಾಗಗಳನ್ನ ಮಾಡಲೇಬೇಕಾಗತ್ತೆ. ನಿನ್ನನ್ನು ಇಲ್ಲಿಂದ ಆಚೆ ಕಳಿಸಿದ ಉದ್ದೇಶನೇ ನೀನು ಜಗತ್ತನ್ನು ನೋಡಬೇಕು ಅನ್ನೋದು. ನೀನು ವಾಪಸ್ ಈ ಮನೆಗೆ ಕಾಲಿಡುವಾಗ ಹೊಸ ಮನುಷ್ಯನಾಗಿ ಬರಬೇಕು, ಅದನ್ನು ಮರಿಬೇಡ. ಆದರೆ ಕೆಲವೊಂದ್ಸಲ ಅನ್ಸತ್ತೆ ಈ ಆಚೆ ಪ್ರಪಂಚ ತುಂಬಾ ಕೆಟ್ಟದ್ದು ಅಂತ. ಇಲ್ಲೆಷ್ಟೋ ಜನಕ್ಕೆ ಇರೋಕ್ ಮನೆನೇ ಇಲ್ಲ ಅಂಕಲ್. ದುಡಿತೀನಿ ಅಂದ್ರು ಕೆಲಸ ಇರಲ್ಲ. ಹೆಲ್ತ್ ಅಪ್ಸೆಟ್ ಆದರೆ ಟ್ರೀಟ್ಮೆಂಟ್ಗೆ ದುಡ್ಡೇ ಇರಲ್ಲ. ಮಕ್ಕಳಿಗೆ ಸರಿಯಾಗಿ ಎಜುಕೇಶನ್ ಇರಲ್ಲ. ಆದರೆ ನಮ್ಮನೇಲಿ ಎಲ್ಲನೂ ಇದೆ, ನನಗೆ ಯಾವ ಪ್ರಾಬ್ಲಮೂ ಇಲ್ಲ. ನೀನು ಅನ್ಕೊಂಡಿದ್ದಷ್ಟೇ ನಿಜ ಅಲ್ಲ ಸುಶಾಂತ್. ಇಲ್ಲೂ ಸಮಸ್ಯೆಗಳಿದ್ದಾವೆ. ನೀನು ಅಲ್ಲಿ ನೋಡ್ತಾ ಇದೆಯಲ್ಲ, ಅದಕ್ಕಿಂತ 10ರಷ್ಟು ದೊಡ್ಡ ಸಮಸ್ಯೆಗಳು ನಿನಗೆ ಅಂತ ಇಲ್ಲಿ ಕಾಯ್ತಾ ಇದ್ದಾವೆ. ಅದನ್ನೆಲ್ಲ ನೀನು ಎದುರಿಸ್ಬೇಕು ಅಂದರೆ ನೀನು ಇನ್ನಷ್ಟು ಗಟ್ಟಿಯಾಗಿ ಬರಬೇಕಾಗತ್ತೆ. ನನಗೆ ಅರ್ಥ ಆಗ್ತಿಲ್ಲ ಅಂಕಲ್. ಆಗತ್ತೆ, ಸ್ವಲ್ಪ ಟೈಮ್ ಬೇಕಷ್ಟೇ. ಈಗ ಬಿಡು, ನನ್ನ ಮಾತಿನ ಬಗ್ಗೆ ತುಂಬ ತಲೆ ಕೆಡಿಸ್ಕೊಬೇಡ. ಹೋಗ್ತಾ ಹೋಗ್ತಾ ನಿಂಗೆ ಅರ್ಥ ಆಗುತ್ತೆ. ಸರಿ ಅಂಕಲ್. ಅಂಕಲ್ ಅಂಕಲ್
ಒಂದು ನಿಮಿಷ, ಅಮ್ಮ ಅಕ್ಕ ಎಲ್ಲ ಹೇಗಿದ್ದಾರೆ? ನನ್ನ ಬಗ್ಗೆ ಕೇಳ್ತಿರ್ತಾರಾ? ಹೇಳಿದ್ನಲ್ಲ, ನಿನ್ನ ಕೇಳ್ತಾನೆ ಇರ್ತಾರೆ, ತುಂಬ ಮಿಸ್ ಮಾಡ್ಕೋತಾರೆ. ತಲೆ ಕೆಡಿಸ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಸರಿ ಮರಿ, ನಾ ಫೋನ್ ಇಡ್ತೀನಿ, ಆಯ್ತಾ? ಅದಕ್ಕೆ ನೀವು ಬಂದು ಎಷ್ಟೊತ್ತಾಯ್ತು? ನಾನು ಗಮನಿಸ್ಲೇ ಇಲ್ಲ. ಯಾರ್ ಫೋನು ಮೂರ್ತಿ? ನನ್ನ ಮಗಂದ? ಅವನ ಹತ್ರ ತಾನೇ ನೀವು ಇಷ್ಟೊತ್ತು ಮಾತಾಡಿದ್ದು? ರಾಜ್ ಯಾಕೆ ಇನ್ನೂ ಬಂದೇ ಇಲ್ಲ? ನಾನು ಬೇರೆ ಅವ್ರಿಗೆ ಬಾಯಿಗೆ ಬಂದಾಗ ಬೈದ್ಬಿಟ್ಟೆ. ಅವ್ರಿಗೆ ತುಂಬಾ ಹಾಟ್ ಆಗಿರುತ್ತೆ ಪಾಪ. ಮತ್ತೆ ಯಾಕ್ರಿ ಬಂದ್ರಿ? ರಾಜ್ ಇನ್ನೂ ಬಂದಿಲ್ಲ ಅಲ್ವಾ? ದಯವಿಟ್ಟು ಅವ್ರು ಎಲ್ಲಿದ್ದಾರೆ ಅಂತಾದ್ರೂ ಹೇಳಿ. ಅದೆಲ್ಲ ನಿಮ್ಗೆ ಯಾಕ್ರಿ ಹೇಳ್ಬೇಕು? ಹೊರಟ್ರಿ ಇಲ್ಲಿಂದ. ನೋಡಿ, ಅವ್ರ ಬಗ್ಗೆ ಗೊತ್ತಿಲ್ಲದೆ ನಾನು ಏನೇನೋ ಮಾತಾಡ್ಬಿಟ್ಟಿದ್ದೀನಿ. ದಯವಿಟ್ಟು ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ. ಅವ್ರ ಹತ್ರ ನಾನು ಸಾರಿ ಕೇಳಬೇಕು. ಹೇಳೋದೆಲ್ಲ ಹೇಳಿ ಈಗ ಸಾರಿ ಕೇಳ್ಬಿಟ್ರೆ ಸರಿ ಹೋಗುತ್ತಾ? ಅವನು ಪಾಡಿ ಇರಾಕ್ ಬಿಡ್ರಿ, ನಿಮ್ಗಳ ಸವಾಸ ಅಲ್ಲ. ಅಲ್ಲ ಅದು ರೀ, ಅವನು ಎಲ್ಲಿ ನೆಮ್ಮದಿ ಅನ್ಸುತ್ತೋ ಅಲ್ಲಿರ್ತಾನೆ. ಮುರುಗೇಶ್ ಅವ್ರೆ, ರಾಜ್ಗೆ ನೆಮ್ಮದಿ ಇರೋ ಜಾಗನ ಯಾವುದು? ಪಾಪ ರಾಜ್ ನನ್ನ ಕಷ್ಟ ಸುಖನ ನನ್ನ ಹತ್ರ ಕೇಳ್ದೇನೆ ನನಗೇನು ಬೇಕೋ ಅದನ್ನ ಮಾಡಿದ್ರು. ಆದರೆ ನಾನು ಅವ್ರಿಗೆ ನೆಮ್ಮದಿ ಇರೋ ಜಾಗ ಯಾವುದು ಅಂತನೋ ತಿಳ್ಕೊಂಡಿಲ್ವಲ್ಲ. ಅವರು ಫ್ರೆಂಡ್ ಅಂತ ಹೇಳ್ತಿದ್ರು, ಒಬ್ಬ ನಿಜವಾದ ಗೆಳೆಯನ್ ಥರ ನಡ್ಕೊಂಡ್ರು. ಆದರೆ ನಾನು ಛೇ